ಹಾಯ್ ಎಲ್ರಿಗೂ. ಹೋಗಿರಲಿಲ್ಲ, ಮನೇಲೆ ತಿನ್ನೋದು ಮಲ್ಗೋದು ಮಾತಾಡೋದು ನಗೋದು ಇದೇ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗ್ತಿದ್ವಿ. ಮೈಸೂರಲ್ಲಿ ಇವತ್ತಿಂದ ದಸರಾದು ಲೈಟಿಂಗ್ ಸ್ಟಾರ್ಟ್ ಆಗ್ತಿದೆ, ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ. ಯೂಶ್ವಲಿ ನಾವು ಯಾವಾಗಲೂ 1 ವೀಕ್ ಆದಮೇಲೆ ಹೋಗ್ತಿದ್ದಿದ್ದು. ಆ್ಯಂಡ್ ಇದೇ ಫಸ್ಟ್ ಟೈಮು, ಮೊದಲನೇ ದಿನವೇ ಲೈಟಿಂಗ್ಸ್ ನೋಡೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸೊ ಬನ್ನಿ, ಹೇಗಿದೆ ಅಂತ ನಾನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ 500 ಆಗುತ್ತೆ. ಸೊ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ವಲ್ಪ ಹಂಗೆ ನಾನು 5 ರೂಪೀಸ್ ಕೊಟ್ಬಿಟ್ಟು ಆ್ಯಕ್ಟ್ ಮಾಡು ಅಂದರೆ ಇವರು 500 ರೂಪೀಸಿಗೆ ಆ್ಯಕ್ಟಿಂಗ್ ಮಾಡೋದು. ಇಟ್ಸ್ ಓಕೆ. ಬನ್ನಿ ಫ್ರೆಂಡ್ಸ್, ರೆಡಿನಾ? ಅವಳು ಇನ್ನೂ ರೆಡಿ ಆಗಿಲ್ಲ ನೋಡಿ. ನಮ್ಮ ಗ್ರೂಪಲ್ಲಿ ಲೇಟ್ ಲತೀಫ್ ಅಂದರೆ ಯಾರು ಗೊತ್ತಾ? ದಟ್ ಈಸ್ ಸಹನಾ. ಸರಿಯಿಲ್ಲ ಅನ್ಸುತ್ತೆ. ನಾವು ಮನೆ ಬಿಟ್ಟು ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಫುಲ್ ಜೋರು, ಎಷ್ಟು ಜೋರಾಗಿ ಬಂತು ಅಂದರೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಒಂದು ಕಡೆ ಕೂತಿದ್ದೀವಿ ಸುಮ್ಮನೆ. ಈಗ ಸ್ವಲ್ಪ ಮಳೆ ನಿಂತ ಮೇಲೆ ಚಾಟ್ ಸ್ಟ್ರೀಟ್ ಆಪೋಸಿಟ್ ಇದ್ವಿ. ನಂಗೆ ಯಾವಾಗಲೂ ಇಲ್ಲಿ ತಂದೂರಿ ಮೋಮೋಸ್ ಇಷ್ಟ ಆಗುತ್ತೆ. ಸೊ ಫಸ್ಟ್ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡು ತಿಂದ್ಕೊಂಡು ಆಮೇಲೆ ನೋಡಬೇಕು ಏನು ಮಾಡೋದು, ನೆಕ್ಸ್ಟ್ ಕತೆ ಏನು ಅಂತ. ಆ್ಯಂಡ್ ನಾವು ಬರ್ತಿದ್ದ ಟೈಮಲ್ಲಿ ಯೂಶ್ವಲಿ ಲೈಟಿಂಗ್ಸ್ ಸ್ಟಾರ್ಟ್ ಆಗೋದೆ ಆಫ್ಟರ್ 6:30 ಮೇಲೆ. ಸೊ ಇನ್ನೂ ಇರಲಿಲ್ಲ. ಲೈಕ್ ಅದು ಕೊಲಂಬಿಯಾ ಏಷ್ಯಾ ಸರ್ಕಲ್ ಏನಿದೆ ಸ್ಟಾರ್ಟಿಂಗ್ ಎಂಟ್ರ್ ಆಗ್ತಿರಲ್ಲ ಅಲ್ಲಿ, ಅವರಿಬ್ಬರು ನೋಡಿ ಯಾಕಾದ್ರೂ ಬಂದ್ವಪ್ಪಳ ಜೊತೆ ಅಂತ ಮನಸ್ಸಲ್ಲಿ ಬೈಕೊಂಡು ಕೂತಿದ್ದಾರೆ. ಬಟ್ ಐ ಕಾಂಟ್ ಡೂ ಎನಿಥಿಂಗ್ ಅಲ್ವಾ, ನನಗೇನು ಗೊತ್ತು ಮಳೆ ಬರುತ್ತೆ ಅಂತ. ಅದು ವ್ಲಾಗಲ್ಲಿ ಬರುತ್ತೆ, ಬರಲಿ ಬಿಡು. ತಗೊಳ್ರಿ, ಫಸ್ಟು ತಿನ್ನು, ಫೋಟೋ ತಗೊಬಿಡೋದು. ಎಲ್ರಿ ಸಿಗ್ತೀರಾ ನೀವೆಲ್ಲ? ಆ್ಯಕ್ಚುಲಿ ನಾವು ಬರೋ ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ತಕ್ಷಣ ಮಳೆ ನಮಗೋಸ್ಕರ ವೆಲ್ಕಮ್ ಮಾಡ್ತಾ ಇದೆ ಮೈಸೂರಲ್ಲಿ. ಅದು ಹೆಂಗಿದೆ, ನಾವು ಮೈಸೂರಿಗೆ ಬಂದಿದ್ದ ತಕ್ಷಣ ಮಳೆ. ಕೆಳಗಡೆ ಕಾರಿಂದ ಕೆಳಗಡೆ ಕಾಲು ಇಡೋಕ್ಕಾಗ್ತಾಯಿಲ್ಲ ಅಷ್ಟು. ಆ್ಯಂಡ್ ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಇನ್ನು ನನಗೆ ವ್ಲಾಗಲ್ಲಿ ತೋರಿಸ್ತಾ ಇರೋದೇ ಹೆಚ್ಚು, ಅದಕ್ಕೆ ನೀನು ಖುಷಿ ಪಡಿ. ಎಷ್ಟು ಜನ ನೋಡ್ತಾ ಇರಲ್ಲ ಇನ್ನು. ಅವಳು ಸ್ವಲ್ಪ ಶೈ, ಅವಳು ಯಾರ ಜೊತೆನೂ ಮಾತಾಡಲ್ಲ. ವ್ಲಾಗಲ್ಲಿ ಬರ್ತಾ ಇರೋದೇ ಅವಳು ಹೆಚ್ಚು. ಆ್ಯಕ್ಚುಲಿ ನಾವು ಕರಿತಾ ಇರೋದು ಹೆಚ್ಚಲ್ಲ, ಅವಳು ಬರ್ತಾ ಇರೋದು ಹೆಚ್ಚು. ವಾಟ್ ಈಸ್ ದಿಸ್ ಬಿಹೇವ್? ಇದು ಯಾವುದೋ ಕೇಕ್ ಇಟ್ಕೊಂಡಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅಲ್ಲಿ ಬಿದೋಗ್ತೀಯಾ ಮುಂದೆ ಬಾ. ಅಯ್ಯಯ್ಯೋ ಅಯ್ಯಯ್ಯೋ ಫೋಟೋಗ್ರಾಫರ್. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಹಂಗೆ ಓವರ್ ಎಕ್ಸೈಟೆಡ್. ಸೊ ನಾವು ಮೋಮೋಸ್ ತಿಂದ್ವಿ. ಆ್ಯಂಡ್ ಯಾವಾಗಲೂ ಹೇಳ್ತಿರ್ತೀನಿ ನನಗೆ ಮೋಮೋಸ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಪಿಜ್ಜಾ ತಿಂದ್ವಿ. ಮಳೆ ಈಗ ನಿಂತಿದೆ, ಸ್ವಲ್ಪ ಖಾರ ಖಾರ ಅನಿಸ್ತಿತ್ತು. ಏನಾದ್ರು ಸ್ವೀಟ್ ತಿನ್ಕೊಂಡು ನೆಕ್ಸ್ಟ್ ನಾವು ಲೈಟಿಂಗ್ಸ್ ನೋಡೋಕ್ಕೆ. ಏನಾಯ್ತು? ಇದು ಇವಳ ಫೋನ್ ಆಯ್ತಾ? ಇವಳ ಫೋನ್ ಇದೆ 50 ರೂಪಾಯಿ ಇದೆ. ಇದು ಬೆಳಕು ಕಾಣ್ತಾನೆ ಇಲ್ಲ. ಇದು 50 ರೂಪಾಯಿ. ಯಾಕೆ ತಕ್ಕಸ್ ಬೇಡ.
ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡಿದ್ದು ನೋಡ್ಕೊಬಿಟ್ಟು. ಸೊ ನಾವು ಇವಾಗ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಲೈಟಿಂಗ್ಸ್ ಅಂತ ನನಗೆ ಹೇಳಿದ್ದು ಸಹನ ಆಯಿತಾ 29th ಅಂತ. ಸೊ ನಾವು ಬಂದ್ವಿ. ನಾವು ಬರೋಷ್ಟಲ್ಲಿ 6:15 ಆಗಿತ್ತು ಮೈಸೂರಿಗೆ. ಬಟ್ ಯೂಶ್ವಲಿ 6:30 ಮೇಲೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ನಾವು ಇನ್ನೂ ಟೈಮ್ ಆಗಿಲ್ವಲ್ಲ, ಅದಕ್ಕೆ ಆನ್ ಮಾಡಿಲ್ಲ ಅಂದ್ಕೊಂಡು ಹೇಗಿರೋ ಮಳೆ ಬರ್ತಿತ್ತಲ್ಲ ಅಂತ ಚಾಟ್ ಸ್ಟ್ರೀಟಿಗೆ ಹೋದ್ವಿ. ಅಲ್ಲಿಂದ ತಿನ್ಕೊಂಡು ಆಚೆ ಬಂದ್ರೂ ಎಲ್ಲೋ ಏನೋ ಲೈಟ್ಸೇ ಆನ್ ಮಾಡಿಲ್ಲ. ಎಲ್ಲೋ ಬಂದು ತಪ್ಪು ಮಾಡಿಬಿಟ್ವಿ ಇವತ್ತಲ್ಲ ಅನಿಸುತ್ತೆ ಅಂತ ಅನ್ಕೋತಿದ್ವಿ. ಬಟ್ ಏನೋ ಅವ್ರು ಮೇ ಬಿ ಒಂದು ಜಾಗದಲ್ಲಿ ಮಾತ್ರ ಇವಾಗ ಟ್ರಯಲ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗೆಲ್ಲ ಇನ್ನೂ ಲೈಟಿಂಗ್ಸ್ ಎಲ್ಲ ಬಿಟ್ಟಿಲ್ಲ. ಮೇ ಬಿ ನಾಳೆಯಿಂದ ಇರ್ಬೋದು ಅನಿಸುತ್ತೆ. ಬಟ್ ಒಂದು ಪ್ಲೇಸಲ್ಲಿ ಲೈಟಿಂಗ್ಸ್ ಇತ್ತು. ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡಿಕೊಂಡು ಇವಾಗ ನಾವು ರಿಟರ್ನ್ ಮನೆಗೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಲೈಟಿಂಗ್ಸ್ ಮುಚ್ಚೋಗೋಕ್ಕಿಂತ ಮುಂಚೆ ನೀವು ಒಂದ್ಸಲ ಬನ್ನಿ ನೋಡೋಕ್ಕೆ, ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬನ್ನಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ನಾವು ಮತ್ತೆ ಇನ್ನೊಂದ್ಸಲ ಬರ್ತೀವಿ. ಅವಾಗ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋಗಿ. ಓಕೆ ಫ್ರೆಂಡ್ಸ್, ಹೋಪ್ ನಿಮ್ಮೆಲ್ರಿಗೂ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.